ಬೇಲೂರು ಗಣೇಶ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಗಣೇಶ ವಿಗ್ರಹ ಏನಿದೆ ಅದಕ್ಕೆ ಚಪ್ಪಲಿ ಹಾರವನ್ನು ಹಾಕಿ ಅವಮಾನ ಮಾಡಲಾಗಿತ್ತು. ಅದು ಯಾರು ಹಾಕಿದ್ದು ಎನ್ನುವಂಥ ಒಂದು ಪ್ರಶ್ನೆ ಕೂಡ ಇತ್ತು. ಆದರೆ ಅದನ್ನು ಹಾಕಿದ್ದು ಒಬ್ಬ ಮಹಿಳೆ ಎನ್ನುವಂಥ ವಿಚಾರ ಕೇಳಿ ಬರ್ತಾ ಇದೆ. ಗಣೇಶನ ವಿಗ್ರಹಕ್ಕೆ ಚಪ್ಪಲಿ ಹಾರ ಹಾಕಿದ್ದು ಒಬ್ಬ ಮಹಿಳೆ ಎನ್ನುವಂತಹ ಮಾತು. ನಸುಕಿನ ಜಾವ ದೇವಾಲಯಕ್ಕೆ ನುಗ್ಗಿದ ಅಪರಿಚಿತ ಮಹಿಳೆ ಈ ಒಂದು ಕೃತ್ಯವನ್ನು ಎಸಗಿದ್ದಾಳೆ. ತಾನು ಹಾಕಿದ ಚಪ್ಪಲಿಗಳನ್ನೇ ದೇವರಿಗೆ ಹಾಕಿ ವಿಕೃತಿಯನ್ನ ಮೆರೆದಿರುವಂಥದ್ದು. ನಂತರ ಬಂದಷ್ಟು ವೇಗವಾಗಿ ಆ ಮಹಿಳೆ ವಾಪಸ್ ಹಾಕಿದ್ದಾಳೆ. ತಲೆ ಮೇಲೆ ದುಪ್ಪಟ್ಟ ಕವರ್ ಮಾಡಿಕೊಂಡು ಬಂದಿದ್ಲು ಆ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಮಹಿಳೆಯ ಚಲನವಲನ CCTV ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮಹಿಳೆಯನ್ನ ಪತ್ತೆ ಹಚ್ಚಿ ಬಂಧಿಸಬೇಕು ಅಂತ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಲ್ಲಿ ಹಿಂದೂ ಪರ ಸಂಘಟನೆಗಳಿಂದ ಭಾರಿ ಪ್ರತಿಭಟನೆ ನಡೀತಾ ಇದೆ ಇಂತಹ ಕೃತ್ಯ ಆಗಿರೋದ್ರಿಂದ. ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆದಿದೆ, ಭಾರಿ ಹೈಡ್ರಾಮಾ ಕೂಡ ನಡೆದಿದೆ ಅಲ್ಲಿ ಈ ಒಂದು ವಿಚಾರದಲ್ಲಿ. ಬೇಲೂರು ಗಣೇಶ ವಿಗ್ರಹಕ್ಕೆ ಏನು ಚಪ್ಪಲಿ ಹಾರವನ್ನು ಹಾಕಲಾಗಿತ್ತು, ಅವಮಾನಿಸಲಾಗಿತ್ತು, ವಿನಾಯಕನಿಗೆ ಈ ರೀತಿಯಾದಂತಹ ಒಂದು ಅವಮಾನ ಸರಿನಾ? ಏನಾಗ್ತಾ ಇದೆ? ಒಂದೊಂದು ಡಿಸ್ಟಿಕ್ಕಲ್ಲೂ ಒಂದೊಂದು ರೀತಿಯ ಒಂದು ವಿವಾದ ಆಗ್ತಾ ಇದೆ ಗಣೇಶನ ವಿಚಾರದಲ್ಲಿ. ಅದು ಮುಖ್ಯವಾಗಿ ಗಣೇಶ ಹಬ್ಬ ಬಂದಾಗಿಂದ ಗಣೇಶನ ಮೆರವಣಿಗೆಯಲ್ಲಾಗಿದೆ. ಇಷ್ಟು ದಿನ ಗಲಾಟೆಗಳಾದವು, ಕಲ್ಲು ತೂರಾಟ ಅದು ಏನೇನೋ ಆಯಿತು. ಆದರೆ ಈಗ ದೇವಸ್ಥಾನದಲ್ಲಿರುವಂತಹ ಗಣೇಶ ಮೂರ್ತಿಗೆ ಅವಮಾನ ಆಗಿದೆ, ಚಪ್ಪಲಿಯ ಹಾರವನ್ನು ಹಾಕಲಾಗಿದೆ. ಅವರ ಮನಸ್ಥಿತಿ ಎಂಥದ್ದು? ಅವರು ಯಾಕೆ ಈ ರೀತಿಯಾಗಿ ಯಾಕೆ ಮಾಡಿದ್ರು, ಅವ್ರಿಗೆ ಈ ರೀತಿಯಾದ ಒಂದು ವಿಕೃತಿಯನ್ನು ಯಾಕೆ ಮೆರೆದ್ರು ಅಂತ ಗೊತ್ತಿಲ್ಲ. ದೇವರ ಮೇಲೆ ಅವ್ರಿಗೆ ಏನಕ್ಕೆ ಇಷ್ಟೊಂದು ಕೋಪ? ಅವರಿಗೆ ದೇವರು ಇಷ್ಟ ಆಗಿಲ್ಲ ಅಂದರೆ, ಅವರು ಪೂಜೆ ಮಾಡಲ್ಲ ಅಂದರೆ ಬೇಡ, ಅವರು ದೇವಸ್ಥಾನಕ್ಕೆ ಬರೋದೇ ಬೇಡ. ಆದರೆ ಏನೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ದುರುದ್ದೇಶವನ್ನು ಇಟ್ಟುಕೊಂಡು ಅವರು ದೇವಸ್ಥಾನಕ್ಕೆ ಬಂದು ಈ ರೀತಿಯ ಒಂದು ಚಪ್ಪಲಿಯ ಹಾರವನ್ನು ಹಾಕ್ತಾರೆ ಅಂದರೆ, ತಾನು ಹಾಕ್ಕೊಂಡಿದ್ದಂತಹ ಒಂದು ಚಪ್ಪಲಿಗಳನ್ನೇ ಹಾಕಿ ಹೋಗ್ತಾಳೆ ಒಬ್ಬ ಮಹಿಳೆ ಅಂದರೆ ಅವರ ಒಂದು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇರಬಹುದು ಅಂತ ನೀವು ಗಮನಿಸ್ತಾ ಇದ್ದೀರಾ. ಒಬ್ಬ ಮಹಿಳೆ ಬರ್ತಾ ಇದ್ದಾಳೆ, CCTV ದೃಶ್ಯಗಳನ್ನು ನೀವು ಗಮನಿಸ್ತಾ ಇರ್ಬೋದು. ಮಹಿಳೆ ದೇವಸ್ಥಾನದ ಒಳಗಡೆ ಬಂದು ದೇವರಿಗೆ ಚಪ್ಪಲಿಗಳನ್ನು ಹಾಕಿ ಹೋಗಿರುವಂಥದ್ದು. ತಲೆಗೆ ಕವರ್ ಮಾಡಿಕೊಂಡು ಬಟ್ಟೆಯನ್ನು ಆ ಮಹಿಳೆಯ ಒಂದು ಗಮನಿಸ್ತಾ ಇರ್ಬೋದು ನೀವು. ಯಾರೋ ಒಬ್ಬ ಅಪರಿಚಿತ ಮಹಿಳೆ ಯಾಕೆ ಮಾಡಿದ್ಲು ಅಂತ ಗೊತ್ತಿಲ್ಲ, ಅಥವಾ ಯಾರಾದರೂ ಮಾಡಿಸಿದ್ರಾ ಅಂತ ಗೊತ್ತಿಲ್ಲ. ದೇವಸ್ಥಾನಕ್ಕೆ ಬಂದು ದೇವರ ಮೇಲೆ ಹಾಕುವಂಥಷ್ಟು ಕೋಪ ಏನಿತ್ತೋ ಆಕೆಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಹಿಂದೂ ಪರ ಸಂಘಟನೆಗಳಂತೂ ಈ ಒಂದು ವಿಚಾರದಲ್ಲಿ ಕೆಂಡಾಮಂಡಲ ಆಗಿದೆ. ಈಗಾಗಲೇ ಮದ್ದೂರಿನಲ್ಲಿ ಆದಂತಹ ಗಲಾಟೆ ಒಂದು ಕಡೆ, ಶಿವಮೊಗ್ಗದಲ್ಲಿ ಆದಂತಹ ಒಂದು ಘಟನೆ ಒಂದು ಕಡೆ, ಈಗ ಬೇಲೂರಿನಲ್ಲಿ, ಹಾಸನದ ಬೇಲೂರಿನಲ್ಲಿ ಆಗಿರುವಂತಹ ಒಂದು ಘಟನೆ ಏನಿದೆ ಅಲ್ಲೊಂದು ಗಮನಿಸ್ತಾ ಇರ್ಬೋದು ನೀವು. ಆ ಮಹಿಳೆ ಬಂದು ಕೂತ್ಕೊಂಡಿದ್ದಾಳೆ, ತಲೆ ಮೇಲೆ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಬಂದಿದ್ದಾಳೆ. ಈ ಮಹಿಳೆಯೇ ಈ ಒಂದು ಕೃತ್ಯವನ್ನು ಎಸಗಿರುವುದು ಅಂತ ಹೇಳಲಾಗ್ತಾ ಇದೆ. ಆ ಮಹಿಳೆ ಈ ಕೃತ್ಯವನ್ನು ಎಸಗಿರುವಂಥದ್ದು CCTVಯಲ್ಲಿ ಕೂಡ ದೃಶ್ಯ ಸೆರೆಯಾಗಿದೆ. ಕೂಡಲೇ ಆ ಒಂದು ಮಹಿಳೆಯನ್ನು ಬಂಧಿಸಿ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಅಂತ ಅಲ್ಲಿ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮಹಿಳೆಗೆ ತಕ್ಕ ಒಂದು ಶಿಕ್ಷೆ ಆಗಬೇಕು. ಇಂಥ ಒಂದು ವಿಕೃತಿಯನ್ನು ಮೆರೆದಿರುವಂತಹ ಮಹಿಳೆಗೆ ಪಾಠ ಕಲಿಸಬೇಕು. ದೇವರ ವಿಚಾರದಲ್ಲಿ ಈ ರೀತಿಯಾಗಿ ನಡೆದುಕೊಳ್ಳುವಂತಹ ವ್ಯಕ್ತಿಗಳಿಗೆ, ಮನಸ್ಥಿತಿಯನ್ನು ಹೊಂದಿರುವಂಥವರಿಗೆ ಯಾರೂ ಕೂಡ ಇನ್ನು ಮುಂದೆ ಈ ಥರ ಮಾಡಬಾರ್ದು. ಆ ರೀತಿಯಾದೊಂದು ಶಿಕ್ಷೆ ಆಗಬೇಕು. ಹಿಂದೂ ಪರ ಸಂಘಟನೆ ಹೋರಾಟಗಾರರು ರೊಚ್ಚಿಗೆದ್ದಿದ್ದಾರೆ. ಈಗ ಪೊಲೀಸರ ಹತ್ರನೇ ಮಾತನಾಡ್ತಾ ಇದ್ದಾರೆ. ಮಾತಿನ ಚಕಮಕಿ, ನುಗ್ಗುಲಾಟ ನಡೀತಾ ಇದೆ ಇಬ್ಬರ ಮಧ್ಯೆ ಕೂಡ. ಏನು ಮಾಡ್ತಾ ಇದ್ರೆ ನೀವು? ಈ ರೀತಿ ಆಗ್ತಾ ಇದೆ, ಇನ್ನೂ ಯಾಕೆ ಅವ್ರನ್ನ ನೀವು ಬಂಧಿಸಿಲ್ಲ ಅನ್ನೋ ರೀತಿಯಲ್ಲಿ ಪ್ರಶ್ನೆ ಮಾಡೋ ಥರ ಇದೆ ಇಲ್ಲಿ ಜನರು. ಪೊಲೀಸರು ಅವ್ರನ್ನ ಸಮಾಧಾನ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು ಕೂಡ ಅದು ಆಗ್ತಾ ಇಲ್ಲ. ಅಷ್ಟೊಂದು ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದಾರೆ. ಹಿಂದೂ ದೇವರಿಗೆ ಎಲ್ಲ ಒಂದು ಕೆಲಸಗಳಲ್ಲಿ, ಪೂಜೆಗಳಲ್ಲಿ ನಾವೇನಾದರೂ ಮಾಡ್ತೀವಿ ಅಂದರೆ ಮೊದಲ ಪೂಜೆ ಮಾಡುವಂತಹ ದೇವರು ಅಂದರೆ ಅದು ಗಣೇಶ. ವಿನಾಯಕನಿಗೆ ನಾವು ಪೂಜೆಯನ್ನು ಮಾಡ್ತೀವಿ. ನಮ್ಮ ಎಲ್ಲ ಕೆಲಸಗಳು, ಕಾರ್ಯಗಳು ಒಳ್ಳೆಯದಾಗಲಿ, ಶುಭವಾಗಿ ಸಾಗಲಿ, ಯಾವುದೇ ಒಂದು ವಿಘ್ನಗಳು ಬರದಂತೆ ಇರಲಿ ಅಂತ ನಾವು ಗಣೇಶನನ್ನು ಪೂಜೆ ಮಾಡ್ತೀವಿ. ಅಂತಹ ಒಂದು ಗಣೇಶನಿಗೆ ಇಂಥ ಒಂದು ಅವಮಾನನ ಯಾಕೆ ಪದೇ ಪದೇ ಗಣೇಶನ ವಿಚಾರದಲ್ಲಿ ಈಗ ಆಗ್ತಾ ಇದೆ ಎನ್ನುವಂಥ ಒಂದು ಪ್ರಶ್ನೆ ಮೂಡ್ತಾ ಇರುವಂಥದ್ದು. ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಗಣೇಶ ಹಬ್ಬದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಅದಕ್ಕೆ ಜನ ರೊಚ್ಚಿಗೆದ್ದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.